ಇದು ನನ್ನ ಮೊದಲನೇ ಕಸ್ಟಮೈಸ್ಡ್ ಜಾಕೆಟ್ ಆಲ್ ದ ವೇ ಫ್ರಮ್ ಹುಬ್ಳಿ. ಲಾಸ್ಟ್ ಟೈಮ್ ನಿಮ್ದು ವಿಡಿಯೋ ನೋಡಿದ್ದೆ. ನಾವು ಬಂದಿದ್ದೀನ, ನೀವು ಬಂದಿದ್ದೀರಾ. ನಮ್ಮ ಇನ್ಫಾರ್ಮೇಶನ್ ಎಲ್ಲೋ ಒಂದ್ ಕಡೆ ರೀಚ್ ಆಗ್ತಿದೆ ಅಂತಂದ್ರೆ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದಿಲ್ಲ. ಸಿಗ್ನಲ್ ಬಿಡ್ತಿದ್ದಂಗೆನೆ ಇರ್ತದ. ಇವಾಗ ತೋರಿಸ್ತೀನಿ ನೋಡಿ. ನಿನ್ನೆ ಬಂದು VR46 ವ್ಯಾಲೆಂಟಿನೋ ರೊಸಿ ಬರ್ಡೇ 46 ಎಡಿಷನ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇದನ್ನ 46 ಹಾಕ್ಸಿರೋದು. ಹೆಮ್ಮೆಯ ಕನ್ನಡಿಗ ಹುಡುಗ ಪಾಪ ಬಂದ್ಬಿಟ್ಟು ಏನ್ ಬ್ರೋ ಹಂಗ ಕೊಡೋದು ಫ್ಲೈ ಬೈ ಅಂತ ಅಂತಿದ್ದ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತೇನಪ್ಪ ವಿಷಯ ಅಂತಂದರೆ, ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರಾ, ಮೋಟೋವೇರ್ ಜಾಕೆಟ್ನ ಆರ್ಡರ್ ಮಾಡಿದ್ದೆ, ಕಸ್ಟಮೈಸೇಷನ್ ಜಾಕೆಟ್. ಸೊ ಅದು ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಯಿತು. ವ್ಲಾಗ್ನ ಸ್ವಲ್ಪ ಲೇಟಾಗಿ ಹಾಕಿದ್ದೆ. ಸೊ ಆಫ್ಟರ್ 1 ವೀಕ್ ಇವಾಗ ಜಾಕೆಟ್ ಬಂದಿದೆ. ಜಿಯೋ ಅವ್ರು ಇವಾಗ ತಾನೇ ಕಾಲ್ ಮಾಡಿದ್ರು, ನಿಮ್ಮದು ಜಾಕೆಟ್ ಬಂದಿದೆ, ಬಂದು ತೊಗೊಂಡೋಗಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಈಗ ಮೋಟೋವೇರ್ಗೆ ಹೋಗಿ ನಾನು ಜಾಕೆಟ್ನ ಪಿಕ್ ಮಾಡ್ಕೊಳ್ತೀನಿ. ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಇದು ನನ್ನ ಮೊದಲನೇ ಕಸ್ಟಮೈಸ್ಡ್ ಜಾಕೆಟ್. ಸೊ ಅಲ್ಲಿ ಹೋಗಿ ನೋಡೋಣ, ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ, ಓವರ್ ಆಲ್ ಯಾವ ಥರ ಬಂದಿದೆ. ಅದಾದಮೇಲೆ ನಾನು ಕಸ್ಟಮೈಸೇಷನ್ ಎಲ್ಲ ಏನೇನು ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ, ಲೆಟ್ಸ್ ಗೋ. ಇಲ್ಲಿ ಆ್ಯಕ್ಚುಲಿ ಸಿಗ್ನಲ್ ಹತ್ರ ನಿಂತಿದ್ದ, ಪ್ರೀವಿಯಸ್ ಸಿಗ್ನಲಲ್ಲಿ ಎಕ್ಸ್ಪಲ್ಸೋ ಹಿಂದೆ ನಿಂತಿದ್ದವನು ನಾನು ಆರಾಮಾಗಿ ಹೋಗ್ತಿರ್ಬೇಕಾದ್ರೆ ಬಂದು ಓವರ್ಟೇಕ್ ಹೊಡ್ಕೊಂಡು ಹೋಗ್ತಾವೆ ರೇಸ್ ಮಾಡಿಕೊಂಡು. ಪಾಪ ಅವನಿಗೆ ಗೊತ್ತಿಲ್ಲ ಇದು 390 ಅಡ್ವೆಂಚರ್ ಅಂತ ಅಂದ್ಬಿಟ್ಟು. ಏನು ಗೊತ್ತಾ, ಎಕ್ಸ್ಪಲ್ಸು ತುಂಬ ಒಳ್ಳೆ ಗಾಡಿನೇ, ಬಟ್ ಒಂದು ಗಾಡಿಗೂ ಇನ್ನೊಂದು ಗಾಡಿಗೂ ಅದ್ರ ಕೆಪಾಸಿಟಿ ಏನು, ಅದ್ರ ಡಿಫ್ರೆನ್ಸ್ ಏನು, ಟೆಕ್ನಿಕಾಲಿಟಿ ಏನು, ಅದನ್ನು ತುಂಬ ತಿಳ್ಕೊಂಡಿರಬೇಕು. ಇವು ತಿಳ್ಕೊಳ್ದಿರ ನಾನು ಓಡಿಸ್ತೀನಿ ಅಂತಂದ್ಬಿಟ್ಟು ಹೆಂಗಂದ್ರಂಗೆಲ್ಲ ರೇಸಿಂಗ್ ಎಲ್ಲನೂ ಬಂತು ಅಂತಂದರೆ ಏನಾಗುತ್ತೆ ಅಂತ ಇವಾಗ ತೋರಿಸ್ತೀನಿ ರೀ. ಇಲ್ಲಿ ಮೋಸ್ಟ್ಲಿ ಅದು ಗ್ರೀನ್ ಸಿಗ್ನಲ್ ವರ್ಕ್ ಆಗ್ತಿಲ್ಲ, ಅದಕ್ಕೆ ಇವರು ಪೊಲೀಸವ್ರು ಬಂದರು ಅನ್ಸುತ್ತೆ, ಬಿಟ್ಟರು. 10 ನಿಮಿಷದಿಂದ ನಿಂತ್ಕೊಂಡಂಗೆ ನಿಂತಿದ್ದೀವಿ ನೋಡಿ. ಅವನು ಸಿಗ್ನಲ್ ಬಿಡ್ತಿದ್ದಂಗೆ ಇರ್ತದ. ಇವಾಗ ತೋರಿಸ್ತೀನಿ ನೋಡಿ. ಅಷ್ಟೇ ಪಾಪ, ಒಂದೇ ಒಂದು ಚಮಕ್ ಕೊಟ್ಟಿದ್ದು ಮತ್ತೆ ಬದಲೇ ಇಲ್ಲ ಮುಂದಕ್ಕೆ. ಹೊಸ ಬ್ರೋ ಸುಮ್ಮನೆ ಕೊಟ್ಟೆ ಹಂಗೆ. ಯಾ ಮೋಹನ್ ಜೈನ, ನಾನು ನಿಧಾನಕ್ಕೆ ಬರ್ತಾ ಇದ್ದೆ, ಒಂದು ಫ್ಲೈ ಬೈ ಕೊಟ್ರಲ್ಲ ಎಕ್ಸಾಸ್ಟು. ಹಾಂ ಹೌದು, ರೆಡ್ ರೂಸ್ಟರ್. ಓಕೆ ಸಿಯಾ. ಹುಡುಗ ಪಾಪ ಬಂದ್ಬಿಟ್ಟು ಏನ್ ಬ್ರೋ ಹಂಗ ಕೊಡೋದು ಫ್ಲೈ ಬೈ ಅಂತ ಅಂತಿದ್ದ. ಕ್ರೇಜಿ ಅಲ್ಲ. ಬಟ್ ಅದಾದ್ಮೇಲೆ ನೋಡಿ, ನಮ್ಮ ಬೈಕರ್ ಟು ಬೈಕರ್ ಕಾನ್ವರ್ಸೇಷನ್ ನಾರ್ಮಲ್ ಆಗಿಬಿಡುತ್ತೆ ಅದು. ಆಮೇಲೆ ನಾನು ಹಿಂದೆ ನಿಮಗೆ ವೆಯ್ಟ್ ಮಾಡ್ತಾ ಇದ್ದೆ, ಏನಕ್ಕೆ ಬರ್ತಿಲ್ಲ ಅಂತಂದ್ಬಿಟ್ಟು ನಾನೇ ವೆಯ್ಟ್ ಮಾಡ್ತಿದ್ದೆ ಅಂತ ಅಂತಿದ್ದ. ಏನಂದರೆ ನಾನು ಎಲ್ಲ ಟೈಮೂ ಹೊಡಿಯೋಕೆ ಹೋಗಲ್ಲ, ಯಾರಾದ್ರೂ ಬಂದು ಒಂದು ಸ್ವಲ್ಪ ಈ ಥರ ಹಾವಳಿ ಕೊಟ್ಟರೆ ಅವಾಗ ಮಾತ್ರ ಹೊಡಿಯೋದು. ಮೋಟೋವೇರ್ ಇಂಡಿಯಾ ಈಸ್ ಇಯರ್. ಹಾಂ ಸರ್, ಆರಾಮ? ಓಕೆ. ಸೊ ಇವಾಗ ಮೋಟೋವೇರ್ ಬ್ಯಾಂಗ್ಳೂರ್ ಬಂದೆ ಸ್ಟೋರ್ಗೆ. ಸೊ ಇಲ್ಲಿ ನೋಡಿ ನಮ್ಮ ಜೊತೆ ಯಾರಿದ್ದಾರೆ, ನಮ್ಮ ವ್ಯೂ ಟು ಫ್ಲೈ ಮಧು ಅವರು ಬರ್ತೀನಿ ಅಂತ. ಆ್ಯಕ್ಚುಲಿ ನಮ್ಮದು ಸ್ವಲ್ಪ ಬೇರೆ ಏನೋ ಪ್ಲ್ಯಾನ್ ಇತ್ತು, ಇಲ್ಲಿ ರೈಡಿಂಗ್ ಜಾಕೆಟ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಆಲ್ರೆಡಿ ಕಸ್ಟಮರ್ಸ್ ಎಲ್ಲನೂ ಬಂದಿದ್ದಾರೆ. ಹಾಯ್ ಬ್ರೋ. ರೆಡಿನಾ ಜಾಕೆಟ್ ಎಲ್ಲ? ಪ್ಯಾಂಟ್ ಎಲ್ಲ ರೆಡಿ ಆಗಿದೆ. ಓಕೆ. ಸೊ ಕಸ್ಟಮರ್ಸ್ ಜೊತೆ ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಸೊ ಒಂದು 2 ಮಿನಿಟ್ಸ್ ಫ್ರೀ ಆಗಿದ ತಕ್ಷಣ ಜಾಕೆಟ್ಸ್ ಎಲ್ಲ ತೋರಿಸ್ತೀನಿ. ಸೊ ಅವ್ರು ಆ್ಯಕ್ಚುಲಿ ಕಾಲಲ್ಲೇ ಎಲ್ಲ ಡಿಸ್ಕಸ್ ಮಾಡಿದ್ವಿ, ಜಾಕೆಟ್ ಎಲ್ಲ ಯಾವುದೇ ಥರ ಬಂದಿದೆ ಅಂತಂದ್ಬಿಟ್ಟು ಎಲ್ಲ ನೋಡಿದ್ದೆ. ಸೊ ಇವಾಗ ಏನಾದರೂ ಹೋಗಿ ಟ್ರೈ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ, ನಾನು ಏನೇನೆಲ್ಲ ಕಸ್ಟಮೈಸೇಷನ್ಸ್ ಎಲ್ಲನೂ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನೋಡ್ತಾ ಇರಿ. ಹಾಗೆ ಹೆಮ್ಮೆಯ ಕನ್ನಡಿಗ ಮೋಹನ್ ಜೈನ್, ಹೆಮ್ಮೆಯ ಕನ್ನಡಿಗ. ಎಸ್, ಅದೇನು ಕೇಳಿದೆ ಅಂತ ಹೇಳ್ಬಿಟ್ಟು ಜಾಕೆಟ್ ನೋಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಸಸ್ಪೆನ್ಸ್ ಈಗಲೇ ರಿವೀಲ್ ಮಾಡಲ್ಲ ನಾವು. ಎಸ್ ಎಸ್. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ನ ತೋರಿಸ್ತೀನಿ, ಅವ್ರು ಬಂದಿದ್ದ ತಕ್ಷಣ ಮಾತಾಡ್ತಿರೋದು ಸ್ವಲ್ಪ ಖುಷಿ ಆಯಿತು. ಎಲ್ಲಿಂದ ಬಂದಿದ್ದೀರಾ? ನಾನು ಹುಬ್ಳಿಯಿಂದ ಬಂದಿದ್ದೀನಿ. ಹುಬ್ಳಿ, ಆಲ್ ದ ವೇ ಫ್ರಮ್ ಹುಬ್ಳಿ ಬೆಂಗಳೂರು ಬಂದಿದ್ದಾರೆ ಜಾಕೆಟ್ ತೊಗೊಳೋದಕ್ಕೆ. ಲಾಸ್ಟ್ ಟೈಮ್ ನಿಮ್ಮದು ವಿಡಿಯೋ ನೋಡಿದ್ದೆ. ಓಕೆ. ಯೂಟ್ಯೂಬಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೆ, ಬೆಂಗಳೂರಿಗೆ ಹೋದಾಗ ಒಂದು ಸರ್ತಿ ಟ್ರೈ ಮಾಡೋಣ ಅಂತೇಳಿ. ಅಲ್ಲಿ ಬಂದು ನೀವು ಸಿಕ್ಕಿದ್ದೀರಿ, ಸಿಕ್ಕಿದೆ. ಸೊ ಫೀಲಿಂಗ್ ಗುಡ್. ಸೇಮ್ ನನಗೂ ಖುಷಿ ಆಗ್ತದೆ. ಆ್ಯಕ್ಚುಲಿ ನಮ್ಮ ವಿಡಿಯೋ ನೋಡಿ ನಮ್ಮನ್ನು ರೆಕಗ್ನಿಷನ್ ಕೊಡ್ತಾರಲ್ಲ, ಅವ್ರು ಬಂದು ಮಾತಾಡ್ಸಾಗ ನಮಗೆ ಏನೋ ಒಂಥರ ಖುಷಿ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ. ಖಂಡಿತ. ಪ್ಲಸ್
ಈ ಥರ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಮ್ಗೆ ಅಲ್ಲಿ ಇದ್ದಾಗ ಗೊತ್ತಿರಲ್ಲ ಇಲ್ಲಿ ಏನಾಗ್ತಾ ಇದೆ, ಏನಿದೆ, ಯಾವ ರೇಂಜಲ್ಲಿ ಸಿಗ್ತಾ ಇದ್ದೇವೆ ಅಂತೇಳಿ. ಬಟ್ ಒಂದು ನಮ್ಗೆಲ್ಲರಿಗೂ ರೈಡಿಂಗ್ ಕಮ್ಯುನಿಟಿಲಿ ಬರಬೇಕಂತ ಆಸೆ ಇದೆ, ಬಟ್ ಅಫೋರ್ಡ್ ಮಾಡ್ಲಿಕ್ಕಾಗಲ್ಲ. ಸೊ ಅಲ್ಲಿರೋ ರೇಟಿಗೆ ಈ ಥರ ಬಂದಾಗ ಒಂದು ಅಪಾರ್ಚುನಿಟಿ ಸಿಗ್ತಾ ಇದೆ. ಸೊ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಬಿಟ್ ಆಫ್. ಸೂಪರ್. ಸೊ ನೋಡೋರಲ್ಲ, ನಮ್ಮ ಇನ್ಫಾರ್ಮೇಷನ್ ಎಲ್ಲೋ ಒಂದು ಕಡೆ ರೀಚ್ ಆಗ್ತಿದೆ ಅಂತಂದರೆ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದಿಲ್ಲ. ಸೊ ಇದೇ ಖುಷಿಗೆ ನಮ್ಮ ಚಾನಲ್ ಹೊಸಬರಾಗಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ರಿ. ಹಾಗೆ ನೆಕ್ಸ್ಟ್ ನಾನು ಜಾಕೆಟ್ ಎಲ್ಲ ತೋರಿಸ್ತೀನಿ. ಹಾಗೆ ಆ್ಯಕ್ಚುಲಿ ಇವರು ನಮ್ಮ ವಿಡಿಯೋ ನೋಡಿಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರು, ಮಾತಾಡ್ಸಿದ್ರು. ಅವರು ನೋಡೋಣ, ಅವರು ಜಾಕೆಟ್ ಎಲ್ಲನೂ ತೊಗೊಳ್ತಾ ಇದ್ದಾರೆ. ನಮ್ಮ ವಿಡಿಯೋ ನೋಡಿ ರೈಡಿಂಗ್ ಜಾಕೆಟ್ ತೊಗೊಳಕ್ಕೆ ಇನ್ನೊಬ್ರು ಬಂದಿದ್ದಾರೆ, ಹರ್ಷ ಅಂತ ಅಂದ್ಬಿಟ್ಟು. ಹಾಯ್. ಸೊ ಹೇಗೆ ಅನಿಸ್ತು ಜಾಕೆಟ್ ಅದನ್ನು? ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಬೆಸ್ಟ್ ಒನ್ ಅನಿಸ್ತು. ಬೆಸ್ಟ್ ಒನ್. ಸೊ ನಮಗಿದು ಈಗ 10 days ಬ್ಯಾಕ್ ನಿಮ್ಮ ವಿಡಿಯೋದಲ್ಲಿ ನೋಡಿ ಬಂದಿರೋದು. ಓಕೆ, ಚೆನ್ನಾಗಿದೆ ಎಲ್ಲ. ನಾವು ಬಂದಿದ್ದೀನ, ನೀವು ಬಂದಿದ್ದೀರಾ. ಥ್ಯಾಂಕ್ ಯು. ಸೇಮ್ ಇಯರ್. ಎಲ್ಲ ಅದು ಜಾಕೆಟ್ಸ್ ಕಂಪೇರ್ ಮಾಡಿದ್ರೆ ಡಿಸ್ಕೌಂಟು ಇದೆ, ಪ್ರಾಡಕ್ಟು ಚೆನ್ನಾಗಿದೆ. ಪ್ರಾಡಕ್ಟ್ ಇಷ್ಟ ಆಯಿತು, ನೋಡ್ಬೋದು. ಓಕೆ, ಕೂಲ್. ಸೊ ದಿಸ್ ಇಸ್ ಫಸ್ಟ್ ಟೈಮ್ ನಾನು ತೊಗೊಳ್ತಾ ಇರೋದು. ಸೊ ಅದು ನೀವು ಗೈಡ್ ಮಾಡಿ ನನಗೆ. ಮೈ ಪ್ಲೇಜರ್. ಎನಿವೆ, ಹ್ಯಾಪಿ ರೈಡಿಂಗ್. ಯಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಸೊ ಸುಮಾರು ಜನ ಕಸ್ಟಮರ್ಸ್ ಎಲ್ಲನೂ ಇದರೆಲ್ಲ ಸ್ವಲ್ಪ ಅವರೆಲ್ಲ ಕ್ಲಿಯರ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಬಿಕಾಸ್ ಜಿ ಅವರು ಸ್ವಲ್ಪ ಫ್ರೀ ಆದರೆ ನಮಗೂ ಸ್ವಲ್ಪ ಜಾಕೆಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಬ್ರೋ ಗಾಟ್ ಫ್ರೀ. ಓಕೆ, ಸೊ ಶೋ ಮಿ ಮೈ ಜಾಕೆಟ್. ಐ ಆಮ್ ಎಕ್ಸೈಟೆಡ್. So your jacket is completely done. ಓಕೆ, ಸೊ ನೋಡಿ. The speed riding jacket Mm-hmm. with our channel name Mm-hmm. on the left sleeve. Okay. And as usual speed name on the right sleeve. ಸ್ಪೀಡ್ ಇದೆ. And yes, Karnataka flag ಮೇನ್ಲಿ ನಮ್ಮ ಕರ್ನಾಟಕ ಫ್ಲಾಗ್. on the left sleeve. Okay. And Indian flag on the ಇಂಡಿಯನ್ right ಫ್ಲಾಗು ರೈಟ್ ಸೈಡಲ್ಲಿ. sleeve. And your famous thing 46. 46 ಇದು ನನಗೆ ಬೇಕಾಗಿತ್ತು. ಬಿಕಾಸ್ ನಿನ್ನೆ ಬಂದು VR46 ವ್ಯಾಲೆಂಟಿನೋ ರೋಸಿ ಬರ್ಡೇ. ಸೊ ಅವ್ರ ಬರ್ಡೇಗೋಸ್ಕರ ಒಂದು 46 ಎಡಿಷನ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇದನ್ನು 46 ಹಾಕ್ಸಿರೋದು. ಸೊ ಐ ಆಮ್ ಎಕ್ಸೈಟೆಡ್. ಸೊ ಇವಾಗ ಹಾಕೊಂಡು ನೋಡೋಣ, ಟ್ರೈ ಮಾಡಿಬಿಟ್ಟು. Try it. ಎಸ್, ಐ ಟ್ರೈ ದಿಸ್. ಇದು ನನ್ನ ಮೊದಲನೇ ಕಸ್ಟಮೈಸ್ಡ್ ಜಾಕೆಟ್. ಸೊ ಈ ಥರ ಕಸ್ಟಮೈಸೇಷನ್ ನಾನು ಯಾವತ್ತೂ ಮಾಡಿಸಿರ್ಲಿಲ್ಲ. ಸೊ ಹಾಕೋಣ. So based on your jacket, we have another customer also who just opted for a Karnataka flag and an Indian flag. ಸೇಮ್ ಇದೇ ಥರನೇ Yes, ಮಾಡಿಸಿದ್ದಾರೆ. same thing. ಓಕೆ, ಸೊ ಈ ಡಿಸೈನ್ ನೋಡ್ಬಿಟ್ಟು ಇನ್ನೊಬ್ರು ಕಸ್ಟಮರ್ ಕೂಡ ಇದೇ ಥರನೇ ಆರ್ಡರ್ ಮಾಡೋರಂತೆ. ಸೊ ಖುಷಿ ಆಗುತ್ತೆ ಗೈಸ್, ಈ ಥರ ಇನ್ಫ್ಲುಯೆನ್ಸರ್ ಫೀಲಿಂಗ್ ಇದೆಲ್ಲ. ಹೆಮ್ಮೆಯ ಕನ್ನಡಿಗ. ಎಮ್ಮೆ ಕನ್ನಡಿಗ. ಎಸ್. ನೈಸ್. ಸೊ ನೋಡಿ ಯಾವ ಥರ ಇದೆ ಜಾಕೆಟ್. ಕಲರ್ಸ್ ಎಲ್ಲ ನೋಡಿ. ಕಲರ್ಸ್ ಆ್ಯಕ್ಚುಲಿ ನನಗೆ ಸ್ವಲ್ಪ ಪಾಪ್ ಕಲರ್ಸ್ ಎಲ್ಲ ಸಖತ್ ಇಷ್ಟ ಆಗುತ್ತೆ. ಮೇನ್ಲಿ ನಿಯಾನ್ ಬ್ಲೂ, ಗ್ರೇ, ಈ ಥರ ಕಲರ್ಸ್ ಇಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ಪ್ಲೇನ್ ಹೋಗೋಣ ಅಂತ ಅನ್ಕೊಂಡೆ, ಬ್ಲ್ಯಾಕು ಮತ್ತು ಗ್ರೀನ್. ಬಟ್ ತುಂಬ ಜನ ಆಲ್ರೆಡಿ ಅದನ್ನು ಯೂಸ್ ಮಾಡಿದ್ದಾರೆ. ನಾನು ನೋಡ್ತಿದ್ದು DS ನಿಮಗೆ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲೆಲ್ಲ, ಅದರಲ್ಲಿ ಬ್ಲ್ಯಾಕು ಮತ್ತು ನಿಯಾನ್ ಮಾತ್ರ ಬರೋದು. ಬಟ್ ತುಂಬ ಕಾಮನ್ ಆಗಿಬಿಡುತ್ತಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಸಿದ್ದೀನಿ. ಸೊ ನನಗೆ ಸಖತ್ ಖುಷಿ ಆಗ್ತದೆ. ಜೊತೆಗೆ ಬ್ಯಾಕ್ ಸೈಡ್ ನೋಡಿ, ಹಂಪು ಈ ಥರ ಇದೆ, ನೀಟಾಗಿ ಬಂದಿದೆ ಇದೆಲ್ಲ ಫಿನಿಶಿಂಗ್ ಎಲ್ಲ. ಆ್ಯಂಡ್ ಮೇನ್ ಇಲ್ಲಿ ನೋಡಿ ಮೋಹನ್ ಜಯಣ್ಣ, ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಇದೆ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಕಡೆ ಸ್ಪೀಡ್. ಸೊ ರೈಟ್ ಸೈಡಿಂದ ಇದು ಇಂಡಿಯನ್ ಫ್ಲಾಗ್. ಸೊ ಈ ಜಾಕೆಟ್ ಬಂದು ಮೇಡ್ ಇನ್ ಇಂಡಿಯಾ ಇದೆ ನೋಡಿ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಅದಾದಮೇಲೆ ಇನ್ನೂ ರೈಡಿಂಗ್ ಪ್ಯಾಂಟ್ ಇದೆ. ಸೊ ಇಲ್ಲಿ ರೈಡಿಂಗ್ ಪ್ಯಾಂಟು ಮತ್ತು ರೈಡಿಂಗ್ ಪ್ಯಾಂಟ್ಗೆ ಲೈನರ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಥರ್ಮಲ್ ಕೂಡ ಕೊಟ್ಟಿದ್ದಾರೆ. ದಿಸ್ ಇಸ್ ನೈಸ್ ಬ್ರೋ, ಚೆನ್ನಾಗಿದೆ ಇದು. Yes, and also with the rain lane. ರೈನ್ ಲೈನರ್ ಇದು With the hoodie as well. ಹುಡಿ ಇದು ಮೇಲೆ ಹಾಕೋದಕ್ಕೆ ಸ್ವಲ್ಪ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಬಂದು ನಂದು L ಸೈಜ್. ಸೊ ಅದಕ್ಕೆ ಇದನ್ನು XL ತೊಗೊಂಡಿದ್ದೀನಿ, ಸೊ ದಟ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಅದಾದಮೇಲೆ ರೈಡಿಂಗ್ ಪ್ಯಾಂಟ್ ಈ ಥರ ಇದೆ. ಸೊ ಇದನ್ನು ಹಾಕೊಂಡು ಬರ್ತೀನಿ, ನೋಡೋಣ ಟುಗೆದರ್ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ರೋಲಿಂಗ್. ಓಕೆ, ಸೊ ಜಾಕೆಟ್ ಮತ್ತು ಪ್ಯಾಂಟು ಎರಡನ್ನೂ ಹಾಕೊಂಡಿದ್ದೀನಿ. ಸೊ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನಾನು ಇದರಲ್ಲೂ ಪ್ಯಾಂಟಲ್ಲೂ ಗ್ರೇ ಕಲರ್ ಕಾಂಬಿನೇಷನ್ ಇತ್ತು, ಬಟ್ ಬ್ಲ್ಯಾಕ್ ತೊಗೊಂಡ್ರೆ ಸ್ವಲ್ಪ ಬೇರೆ ಜಾಕೆಟ್ಗಳನ್ನ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬ್ಲ್ಯಾಕ್ ವಿತ್ ಗ್ರೇ ಮಿಕ್ಸ್ ಕಾಂಬಿನೇಷನ್ ತೊಗೊಂಡಿದ್ದೀನಿ ಜಾಕೆಟ್. ಸೊ ಹೇಗೆ ಕಾಣಿಸ್ತಿದೆ ನೋಡಿ, ನನ್ನೊಂದು ಸಖತ್ ಇಷ್ಟ ಆಗ್ತದೆ. ಒಂಥರ ಎದ್ದು ಕಾಣಿಸ್ತಾ ಇದೆ. ಏನೋ ನಿಮಗೆ ರೋಡಲ್ಲಿ ಇದನ್ನು ಹಾಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ತಿರುಗಿ ನೋಡಬೇಕು. ಸೊ ಆ ಥರ ಕಲರ್ಸ್ ಕಾಂಬಿನೇಷನ್ ಇದು. ನೈಸ್. 46 ನನಗೆ ತುಂಬ ಇಷ್ಟ ಆಯಿತು. 46 ಅಲ್ಲ, ಹಿಂದ್ಗಡೆ ಅದು ಹಂಪದು ಸಖತ್ ಇಷ್ಟ ಆಯಿತು. ಫ್ರಂಟು ಈ ಥರ ಇದೆ, ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಈ ಥರ ಇದೆ. ಮೇನ್ಲಿ ಇದೆ ಕರ್ನಾಟಕ, ಹೆಮ್ಮೆಯ ಕನ್ನಡಿಗ. ಸೊ ಇದಿಷ್ಟು ಕಸ್ಟಮೈಸೇಷನ್ ನಾನು ಮಾಡಿಸಿರೋದು. ಸೊ ಓವರ್ ಆಲ್ ಲುಕ್ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನಗೆ ಒಂದು ಸ್ವಲ್ಪ ಸಿಟಿ ಒಳಗಡೆ ಮತ್ತು ಮಾಮೂಲಿ ರೈಡ್ಸ್ಗಳಿಗೆ ಗ್ಲೌಸ್ ಕೂಡ ಬೇಕಿತ್ತು. ಸೊ ಒಂದು ಗ್ಲೌಸ್ ಕೂಡ ತೊಗೊಂಡಿದ್ದೀನಿ. ಸೊ ತುಂಬ ಕಂಫರ್ಟಬಲ್ ಆಗಿದೆ. ಸೊ ನೋಡ್ಬೋದು ನೀವು.
ಟೆಕ್ಸ್ಚರ್ ಎಲ್ಲ ಯಾವ ಥರ ಅಂತ ಇಲ್ಲಿ ನಕಲ್ ಪ್ರೊಡಕ್ಟರ್ ಇದೆ, ಅದಾದಮೇಲೆ ಇಲ್ಲಿ ಪಾಮ್ ಪ್ರೊಡಕ್ಟರ್ ಇದೆ. ಸೊ ಆಲ್ಮೋಸ್ಟ್ ಇದು ಫುಲ್ ಥರನೇ ಬರುತ್ತೆ, ಫುಲ್ಲು. ಬಟ್ ಏನಂತಾರೆ ಸೆಮಿ ಯೂಸೇಜ್ ಇದು, ಲೆದರ್ ಪ್ಲಸ್ ಕ್ಲೋತಿಂಗ್ ಮೆಶ್ ಎಲ್ಲನೂ ಮಿಕ್ಸ್ಡ್ ಇದು. ಸೊ ಅದರಲ್ಲಿ ಫುಲ್ ಕಾನ್ನೆಟ್ ಕೂಡ ಇದೆ, ಬಟ್ ಆದರೆ ಫುಲ್ ಕಾನ್ನೆಟ್ ಆಲ್ರೆಡಿ ಇರೋದ್ರಿಂದ ನನಗೆ ಸ್ವಲ್ಪ ಸಿಟಿ ಒಳಗಡೆ ಎಲ್ಲನೂ ಯೂಸ್ ಮಾಡೋದು ಬೇಕಿತ್ತು. ಸೊ ಅದಕ್ಕೆ ಈ ಗ್ಲೌಸ್ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿದೆ ಇದನ್ನು. Everything is good. Perfect. ಎಸ್, ಎವ್ರಿಥಿಂಗ್ ಈಸ್ ಗುಡ್. ಐ ಆಮ್ ಹ್ಯಾಪಿ. ಅದು ನನಗೆ ತುಂಬ ಖುಷಿಯಾಗಿರೋದ್ರೆ ಈ ಕರ್ನಾಟಕ ಫ್ಲಾಗ್ ನಾನು ತುಂಬ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೆ, ಕರ್ನಾಟಕ ಫ್ಲಾಗ್ ಮತ್ತು ಈ ಇಂಡಿಯನ್ ಫ್ಲಾಗ್ ಹಾಕ್ಸ್ಬೇಕು ನನ್ನ ಜಾಕೆಟಲ್ಲಿ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಆಗಿದೆ. Ready as if you're going for a ride now. ನೆಕ್ಸ್ಟ್ ರೈಡ್. ಎಸ್. ಸೊ ನೀವು ಹೇಳಿ, ನಿಮಗೆ ಯಾವ ಥರ ಅನಿಸ್ತಾ ಇದೆ? ಸೊ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮಗೆ ಇದೇ ಥರನೇ ಕಸ್ಟಮೈಸೇಷನ್ಸ್ ಏನಾದ್ರು ನೀವು ಮಾಡಿಸ್ಬೇಕು ಅಂತಂದರೆ ನೀವು ಮೋಟೋವೆಲ್ಲ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇಲ್ಲಿ ಬಂದು ನೀವು ಜಾಕೆಟ್ಸ್ ಎಲ್ಲ ಚೆಕ್ ಮಾಡಿ. ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಿಮಗೆಲ್ಲ ತೋರಿಸಿದ್ದೀನಿ ಯಾವ್ಯಾವ ಜಾಕೆಟ್ಸ್ ಎಲ್ಲನೂ ಯಾವುದೋ ಪ್ರೈಸ್ ರೇಂಜಲ್ಲಿ ಅಂತ ಅಂದ್ಬಿಟ್ಟು. ಇಷ್ಟೊಂದು ಕಮ್ಮಿ ಪ್ರೈಸ್ಗೆ ಒಂದು ಜಾಕೆಟ್ ಸಿಗೋದು ತುಂಬಾ ಕಷ್ಟ ಹೇಳಬೇಕು ಅಂತಂದರೆ. ಸೊ ನಮ್ಮ ಹುಬ್ಳಿಯಿಂದ ಇವರು ಮಲ್ಲಾರೆಡ್ಡಿ ಅವರು ಬಂದಿದ್ರು. ಸೊ ಅವ್ರು ಕೂಡ ಒಂದು ಜಾಕೆಟ್ ತೊಗೊಂಡಿದ್ದಾರೆ. ಸೊ ಅವ್ರು ಕೂಡ ಹೇಳ್ತಿದ್ದು ಅಷ್ಟೇ, ತುಂಬ ಜನಕ್ಕೆ ಬೈಕಿಂಗ್ ಅಂದರೆ ಸಖತ್ ಇಷ್ಟ, ಬಟ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಎಲ್ಲರೂ. ಬಿಕಾಸ್ ಬೈಕಿಂಗ್ ಈಸ್ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಹಾಬಿ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೇ ಹಿಂದೆ ಇದ್ದಾರೆ ಕ್ಯಾಮ್ರಾ ಹಿಡ್ಕೊಂಡು, ಅವ್ರ ಹತ್ರ ಡೈನಿ ಜಾಕೆಟ್ ಅದು ಇದು ಎಲ್ಲನೇ ಇರುತ್ತೆ. 35,000-40,000 ಎಲ್ಲ ಕೊಟ್ಟು ತೊಗೊಂಡಿದ್ದಾರೆ. ಬಟ್ ನಾಟ್ ಎವ್ರಿಬಡಿ ಕ್ಯಾನ್ ಅಫೋರ್ಡ್ ದಟ್. ಸೊ ಅಂಥವ್ರಿಗೆ ಮೋಟೋವೇರ್ ಇಂಡಿಯಾ ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ, ಒಳ್ಳೊಳ್ಳೆ ಜಾಕೆಟ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ಆಪರ್ಚುನಿಟಿನ ಬಂದು ನೀವು ಯೂಸ್ ಮಾಡ್ಕೊಳ್ಳಿ, ಬನ್ನಿ ಚೆಕ್ಔಟ್ ಮಾಡಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿ. So all are welcome. So have a safe ride, bro. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಬಂದಿದ್ದ ಕೆಲಸ ಮುಗೀತು. ಸೊ ರೈಡಿಂಗ್ ಜಾಕೆಟ್ ಬಗ್ಗೆ ನೀವು ಕೇಳ್ಬೋದು ಪ್ರೈಸ್ ಅಂತ ಅಂದ್ಬಿಟ್ಟು. ನನಗೆ ಒಳ್ಳೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಮೋರ್ ಓವರ್ ನಮ್ಮದು ಯೂಟ್ಯೂಬರ್ಸ್ ಗೊತ್ತಲ್ಲ, ಸ್ವಲ್ಪ ಪ್ರಮೋಷನಲ್ ಡಿಸ್ಕೌಂಟ್ಸ್ ಅದೆಲ್ಲನೂ ಇರುತ್ತೆ. ಸೊ ಆ್ಯಕ್ಚುಯಲ್ ಪ್ರೈಸ್ ನಾನು ನಿಮಗೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ ನೀವೇನಾದರೂ ನಮ್ಮ ಸಬ್ಸ್ಕ್ರೈಬರ್ ಅಂತ ಇಲ್ಲಿ ಮೋಟೋವೇರ್ ಇಂಡಿಯಾಗೆ ಬಂದಾಗ ಹೇಳಿದ್ರೆ ನಿಮಗೆ ಒಳ್ಳೆ ಡಿಸ್ಕೌಂಟೇ ಸಿಗುತ್ತೆ. ಫಸ್ಟ್ ಆಫ್ ಆಲ್ MRP ತುಂಬ ಕಮ್ಮಿ ಇದೆ, ಅದ್ರ ಮೇಲ್ಗಡೆ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಬನ್ನಿ ಚೆಕ್ ಮಾಡಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟು ಅಪ್ಕಮಿಂಗ್ ರೈಡ್ಸ್ ಎಲ್ಲ ನೋಡ್ತೀರಾ. ಸೊ ನಮ್ಮ ಚಾನಲ್ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ ಅಂದ್ಬಿಟ್ಟು. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.